ಸರ್ ಈಗ ಅಕಸ್ಮಾತ್ ಒಂದು ಹಿಂಗಾರ ಒಣಗ್ತು ಅಂದ್ರೆ ಒಂದು ಎಷ್ಟು ಕೆಜಿ ಲಾಸ್ ಆಗುತ್ತೆ ನಮಗೆ? ಮಿನಿಮಮ್ ಅಂತ ಅಂದ್ರು ನನಗೆ ಕಮ್ಮಿ ಅಂತ ಅಂದ್ರು ಈಗ ಹಸಿ ಕೊಡೋ ಲೆಕ್ಕಾಚಾರದಲ್ಲಿ 25 ಕೆಜಿ ಹೋಗುತ್ತೆ. 25 ಕೆಜಿ ಬರುತ್ತೆ. 25 ಕೆಜಿ ಒಂದ್ ಕೊನೆ ಮಿನಿಮಮ್ ಅಂದ್ರೆ 25 ಈಗ ಕೆಜಿ. ನಾರ್ಮಲ್ ಆಗಿ ನಿಮ್ದು ನೋಡೋ ಪ್ರಕಾರ 4-5 ಗೊನೆ ಇದೆಯಾ ಈಗ? ಹೌದು. 4-5 ಒಂದ್ ಮರದಲ್ಲಿ 100 ಕೆಜಿ ವರೆಗೂ ಬರುತ್ತೆ ಹಸಿ? ಹಸಿ ಬರುತ್ತೆ. 100 ಬರ್ದೇ ಹೋದ್ರು 75 to 80 ಕೆಜಿ ಸಿಗಂತೂ ಏನು ತೊಂದ್ರೆ ಇಲ್ಲ. ಬಂದೇ ಬರುತ್ತೆ. ಯಾಕೆಂತಂದ್ರೆ ಏನು ಅದು ಲಾಸ್ಟ್ ಕೊನೆ ಕೊಯ್ಲು ಲಾಸ್ಟ್ ಆಗಲ್ವಾ, ಸೊ ಮಧ್ಯದಲ್ಲಿ ಕೊಳೆ ರೋಗ ಬರುತ್ತೆ, ಕ್ಲೈಮೇಟ್ ವೇರಿಯೇಷನ್ ಗೆ ಬೇರೆ ಬಂದ್ರು ಬರ್ಬೋದು. ಮಿನಿಮಮ್ ಅವರೇಜ್ ಒಂದು 60 ಕೆಜಿ ಹಿಡಿಬಹುದು. 60 ಕೆಜಿ ಅವರೇಜ್ ಅಂತ ಹಿಡಿಬಹುದು. 4 ಕೊನೆಯಿಂದ 60 ಕೆಜಿ ಅವರೇಜ್ ಅಂತ 100% ಕೆಜಿ ಅವರೇಜ್ ಈಗ ಇವತ್ತಿನ ರೇಟ್ ಅಂದಾಗ 60 ಕೆಜಿ ಅಂದ್ರಾಗ 50-60 ಸರ್ ಹಸಿದು? ಇವಾಗ ಆಲ್ರೆಡಿ ಹಸಿದು ಬಂದ್ಬಿಟ್ಟು 6200 ರೂಪಾಯಿವರೆಗೂ ಖರೀದಿ. ಈಗ ಹಸಿದು 6200 ರೂಪಾಯಿ ಕ್ವಿಂಟಲ್. ಒಂದ್ ಮರಕ್ಕೆ ಮಿನಿಮಮ್ ಅಂದ್ರೆ 60 ರೂಪಾಯಿ ಅಂತ ಅಂದ್ರೆ 3600 ರೂಪಾಯಿ 60 ಕೆಜಿ ಇಟ್ಟರೆ. ಮುಖ್ಯ ನೋಡ್ಬೋದು ಈಗ ಹೊಂಬಾಳೆಗಳು ಬೇಸಿಗೆಯಲ್ಲಿ ಒಣಗ್ತಾ ಇರುತ್ತೆ, ಹರಳು ಉದುರುತ್ತಾ ಇರುತ್ತೆ. ಹೊಂಬಾಳೆ ಹರಳು ಉದುರೋದನ್ನ ಕಾಪಾಡ್ಕೊಳ್ತು ಅಂದ್ರೆ ಒಂದು ಅವರೇಜ್ ಆಗಿ ಒಂದು ಇನ್ಕಮ್ ತೆಗಿಬಹುದು. ಸರ್ ಹತ್ರ ಮಾತಾಡೋಣ. ಈಗ ನೋಡ್ಬೋದು ಹೆಚ್ಚು ಕಮ್ಮಿ ನಿಮ್ಗೆ ಒಂದೊಂದು ಮರದಲ್ಲಿ 4 ಹೊಂಬಾಳೆ ಬಿಟ್ಟಿರುತ್ತೆ, 5 ಹೊಂಬಾಳೆ 6 ಹೊಂಬಾಳೆವರೆಗೂ ಬಿಟ್ಟಿರುತ್ತೆ. ಒಂದ್ರಲ್ಲಿ 2 ಫಸಲು ಇರುತ್ತೆ, ಒಂದ್ರಲ್ಲಿ 1 ಫಸಲು ಇರುತ್ತೆ. ಒಂದ್ ಮನೇಲಿ ಮಕ್ಳುಗಳು ಒಂದೇ ತರ ಇರಲ್ಲ. ಆ ತರ ಹೊಂಬಾಳೆಗಳು ಒಂದೊಂದು ಮರದಲ್ಲಿ ಬಿಸಿಲಲ್ಲಿ ಡ್ರಾಪ್ ಔಟ್ ಮಾಡ್ಕೊಂಡಿರ್ತಾರೆ. ಅದ್ರ ಕಾಪಾಡ್ಕೋಬೇಕಂದ್ರೆ ಅಕ್ಷಯ ಸಮೃದ್ಧಿ NPK ಗ್ರೀನ್ ಮೇನ್ ಹೊಂಬಾಳೆ ಒಣಗೋದು, ಹರಳು ಉದ್ರೋದು